ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ಮನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜನೆ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತೆಯೇ ಹಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಢಾಕಿನೇಶ್ವರಿ ದೇವಿಯ ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ವಿ. ಅಂದ್ರೆ ಢಾಕಿನೇಶ್ವರಿ ದೇವಿಯ ಮೊದಲು ಆ ಇರ್ತಕ್ಕಂತಹ ಸ್ಥಳ ಎಲ್ಲಿ ಆ ಢಾಕಿನೇಶ್ವರಿ ಇದ್ದಾಳೆ, ಹಾಗೆ ಆ ಢಾಕಿನೇಶ್ವರಿಯ ರೂಪ ಹೇಗಿದೆ, ಅವಳ ಒಂದು ಅನುಗ್ರಹಿಸ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಆ ದೇವತೆಯಿಂದ ಅನುಗ್ರಹ ಯಾವ ತರ ಸಿಗುತ್ತೆ, ಕೊನೆಗೆ ಆ ದೇವತೆಯ ಸುತ್ತಮುತ್ತಲ ಇರ್ತಕ್ಕಂತಹ ಆ ಪರಿವಾರ ದೇವತೆಗಳು ಯಾರು ಅನ್ನೋದನ್ನ ನಾವು ಬಹಳ ವಿಶದವಾಗಿ ನಾವು ತಿಳ್ಕೊಂಡ್ವಿ. ಆ ಢಾಕಿನೇಶ್ವರಿಯ ಪರಿವಾರ ದೇವತೆಗಳು ಅಂತಂದಾಗ ಆ ನಿಂದ ಹಿಡಿದು ಅಹಾವರೆಗೂ ಕೂಡ ನಾವು ಆ ಒಂದು ನಾಮಗಳನ್ನ ನಾವು ಹೇಳಿದ್ದುಂಟು. ಈಗ ಅದಷ್ಟು ಹೇಳಿದ ಮೇಲೆ ಅವಳು ತ್ವತ್ಸ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಮೃತ ಅಂತ ಹೀಗೆ ಅವಳ ನಾಮಗಳನ್ನ ಹೇಳ್ತಾ 16 ಶಕ್ತಿಗಳ ವಿಚಾರವನ್ನ ಮಾತಾಡ್ತಾ ಆಮೇಲಿಂದ ಯಾರಿದು ಅಂದಾಗ ಢಾಕಿನೇಶ್ವರಿ ಇಷ್ಟೆಲ್ಲ ಬಿದ್ದು ನಾವು ಅವಳ ವಿಧಾನವನ್ನ ಅವಳ ಒಂದು ವಿಚಾರವನ್ನ ತಿಳ್ಕೊಂಡ ಆದ್ಮೇಲಿಂದ ಆ ದೇವಿಗೆ ಯಾವ ಒಂದು ನೈವೇದ್ಯ ಇಷ್ಟ ಅನ್ನೋ ಮಾತನ್ನ ನಾವು ಹೇಳಿದಾಗ ಪಾಯಸ ಅನ್ನ ಪ್ರಿಯ ಅಂತ ನಾವು ಹೇಳಿದ್ವಿ. ಈ ಅನ್ನವನ್ನ ಈ ಪಾಯಸ ಅನ್ನವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಂಡುಲೇಕ್ಷು ಚಿಪೆ ಕ್ಷೀರಂ ದ್ವಿಗುಣಂಬ ತದರ್ಥಕಂ ಅಲಾಭೆ ವಿನ್ಯಸೆ ತೋಯಂ ತಸ್ಯಾರ್ಧಂ ಗೋಘೃತಂ ಪರಂ ತಂಡುಲರ್ಧಾನ್ ಭಿನ್ನ ಮುದ್ಗಾನ್ ಗುಣಂ ವಿನ್ಯಸ್ಯ ಪಾಚಯೇತ್ ನಿವೇದಯೇತ್ ತಥೋ ಮಂತ್ರಿ ಪಾಯಸಾನ್ನಂ ಶಿವಾಚಯಾತ್. ಅಂದ್ರೆ ಈ ರೀತಿಯಾಗಿ ಪಾಯಸಾನ್ನವನ್ನ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಸಾಮಾನ್ಯವಾಗಿ ದೇವರುಗಳಿಗೆ ಈ ಶಾವಿಗೆಯನ್ನ ನೈವೇದ್ಯ ಶಾವಿಗೆ ಪಾಯಸವನ್ನ ನೈವೇದ್ಯ ಮಾಡೋದಿಲ್ಲ. ಹಾಗಾಗಿ ಇದಕ್ಕೆ ಕಾರಣಗಳು ಅನೇಕ. ಹಾಗಾಗಿ ಶಾವಿಗೆ ಪಾಯಸವನ್ನ ಇಲ್ಲ ಅಂತೇಳಿ ಅಕಸ್ಮಾತ್ ನೀವು ಮಾಡ್ಕೋಬೇಕಾದ್ರೆ ನೀವುಗಳು ತಗೊಂಡು ತಿನ್ಕೊಂಬೋದೇ ಬಿಟ್ರೆ ನೈವೇದ್ಯಕ್ಕೆ ಬೇಡ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಒಂದು ಪಾಯಸವನ್ನ ಇದನ್ನ ಹೇಳಿದಾಗ ಪಾಯಸನ ಪ್ರಿಯ ಅಂದಾಗ ಹೇಗ್ ಮಾಡ್ಬೇಕು ಅಂದ್ರೆ ಅಕ್ಕಿಯಲ್ಲಿ ಹಾಲನ್ನ ಹಾಕಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಎಷ್ಟು ಪ್ರಮಾಣ ಮಾಡ್ಕೋತೀವೋ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕ್ವಾಂಟಿಟಿ ಹಾಕೋಬೇಕು ಅಂತ. ಹಾಗಾಗಿ ಅಕ್ಕಿಯಲ್ಲಿ ಹಾಲು ಹಾಕಿ ಆಮೇಲಿಂದ ಅದಕ್ಕೆ ಅದರ ಪ್ರಕಾರವಾಗಿ ಬೆಲ್ಲ, ಹೆಸರುಬೇಳೆ, ಹಸುವಿನ ತುಪ್ಪ ಹಾಕಬೇಕಂತೆ. ಇಲ್ಲಿ ಸಕ್ಕರೆ ಹೇಳಿಲ್ಲ. ಆಮೇಲಿಂದ ಈ ರೀತಿ ಮಾಡಿರ್ತಕ್ಕಂತಹ ಪಾಯಸವನ್ನ ಆ ದೇವಿಗೆ, ಆ ಡಾಕಿನಿಗೆ ಅಂದ್ರೆ ಡಾಕಿನಿ ಸ್ವರೂಪಳಾಗಿರ್ತಕ್ಕಂತಹ ಆ ಜಗನ್ಮಾತೆಗೆ ನೈವೇದ್ಯವನ್ನ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ
ಹೇಳ್ತಾ ಇದ್ದಾರೆ. ನೋಡಿ, ಜಗನ್ಮಾತೆಗೆ ಈ ಪಾಯಸನ ಪ್ರಿಯ ಅಂದಾಗ ನಾವು ಇದಕ್ಕೆ ಹೇಳಿದ್ವಿ, ಈ ಒಂದು ಡಾಕಿನಿ ದೇವಿ ತ್ವಕ್ಸ್ಥ ಅಂತ ಅಂದ್ರೆ ನಮ್ಮ ಚರ್ಮಕ್ಕೆ ಬೇಗ ಅವಳು ಅಧಿಕಾರಿಣಿ. ಇದೆಲ್ಲವನ್ನು ಈ ಚರ್ಮದಲ್ಲಿರ್ತಕ್ಕಂಥ ಸಮಸ್ತವೂ ಕೂಡ ಅವಳು ಅದಕ್ಕೆ ಅಧಿಕಾರಿಣಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾಗಿ ಆ ದೇವಿಯನ್ನ ಹೇಗೆ ವರ್ಣಿಸ್ತಾರೆ ಅಂದ್ರೆ, ಗ್ರೀವಾಕೂಪೆ ವಿಶುದ್ಧೋ ನೃಪದಲ ಕಮಲೆ ಶ್ವೇತ ರಕ್ತಾಂ ತ್ರಿನೇತ್ರಾಂ ಹಸ್ತೈ ಖಟ್ವಾಂಗ ಖಡ್ಗೋ ತಿಶಿಕಮಪಿ ಮಹಾಚರ್ಮ ಸಂಧಾರಯಂತಿ ವಕ್ತ್ರೇಣೇಕೇನ ಯುಕ್ತಾಂ ಪಶುಜನ ಭೇದಾಂ ಪಾಯಸಾನ್ನೈಕ ಹಸ್ತಾಂ ತ್ವಸ್ತಾಂ ವಂದೇ ಮೃತಾಜೈಹಿ ಪರಿವೃತ ವಪುಷಂ ಡಾಕಿನಿ ವೀರವಂದ್ಯಾಂ ಅಂತ. ನಾವ್ ಇದ್ರ ಬಗ್ಗೆ ನಾವೆಲ್ಲ ಹೇಳ್ಬಿಟ್ವಿ. ಯಾವುದು ಅಂತಂದ್ರೆ, ಅವಳು ಶ್ವೇತ ರಕ್ತವನ್ನ ಹೊಂದಿದ್ದಾಳೆ, 3 ಕಣ್ಣಿದೆ, ಕೈಯಲ್ಲಿ ಖಡ್ವಾಂಗ ಖಡ್ಗ ಈ ತರದ್ದೆಲ್ಲ ಆಯುಧಗಳನ್ನ ಇಟ್ಕೊಂಡಿದ್ದಾಳೆ, ಆಮೇಲಿಂದ ಮಹಾಚರ್ಮವನ್ನು ಹೊಂದಿದ್ದಾಳೆ, ಅವಳ ಚರ್ಮಕ್ಕೆ ದೇವತೆ ಇತ್ಯಾದಿಗಳನ್ನೆಲ್ಲ ನಾವು ಹೇಳಿದ್ವಿ. ಆಮೇಲೆ ಪಾಯಸನ ಪ್ರಿಯೆ ಅಂತ ಹೇಳಿದ್ವಿ. ಇಂತಹ ದೇವಿಯನ್ನ ನಾನು ಡಾಕಿನಿ ರೂಪಿಣಿಯಾಗಿರ್ತಕ್ಕಂಥ ಲಲಿತಾ ತ್ರಿಪುರ ಸುಂದರಿ ನಿನಗೆ ನಮಸ್ಕಾರ ಅನ್ನೋ ಮಾತನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೀಗೆ ಆ ಡಾಕಿನಿ ದೇವಿಗೆ ನಾವು ನಮಸ್ಕಾರವನ್ನು ಮಾಡಿ ಮುಂದಿನ ನಾಮಕ್ಕೆ ಹೋಗೋಣ. ಯಾಕಂದ್ರೆ ಈ ಡಾಕಿನಿ ದೇವಿ ಎಲ್ಲಿದ್ದಾಳೆ ಅದನ್ನು ನಾವು ಬಹಳ ವಿಶಾಲವಾಗಿ ಹೇಳ್ತಾ ಬಂದ್ವಿ. ಅಲ್ಲಿಂದ 2ನೇ ಭಾಗ ಯಾವುದು ಅಂತಾರೆ, ಅನಾಹತಾಬ್ಜ ನಿಲಯ. ಹಾಗಾಗಿ ಈ ಒಂದು ಅನಾಹತ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟತ್ತೆ ಅನ್ನೋದನ್ನ ನಾವು ಹೇಳೋಣ. ಡಾಕಿನಿ ಬಂದು ಚರ್ಮಕ್ಕೆ ಸಂಬಂಧಪಟ್ರೆ, ಅನಾಹತಾಬ್ಜ ನಿಲಯ ಶ್ಯಾಮಾಭ ವದನದ್ವಯ ದಂಶ್ರೋಜ್ವಲ ಅಕ್ಷಮಾಲಾದಿಧರ ರುಧಿರ ಸಂಸ್ಥಿತ. ರುಧಿರ ಅಂದ್ರೇನು? ರಕ್ತ. ಹಾಗಾಗಿ ಈ ಒಂದು ಇಷ್ಟು ನಾಮಗಳಿಂದ ಅನಾಹತಾಬ್ಜ ನಿಲಯ ಅವ್ರು ಯಾರು ಅಂತಂದ್ರೆ ರಾಕಿಣಿ ದೇವಿ. ಇವಳು ಅನಾಹತದಲ್ಲಿ ಇರ್ತಕ್ಕಂತಹ ಜಗನ್ಮಾತೆ. ಈ ದೇವಿಯನ್ನ ನಾವು ಜಪ ಮಾಡಿದ್ದೇ ಆದ್ರೆ ಈ ದೇವಿಯ ನಾಮಗಳನ್ನು ಈಗ ಹೇಳಿದಂತಹ ಚಾಮಾಭ ವದನದ್ವಯ ದಂಶ್ರೋಜ್ವಲ ಅಕ್ಷಮಾಲಾದಿತರ ರುದ್ರ ಸಂಸ್ಥಿತ ಈ ರೀತಿಯಾಗಿ ಈ ದೇವಿಯ ನಾಮಸ್ಮರಣೆಯನ್ನ ಮಾಡಿದಾಗ, ಈ ರಾಕಿಣಿ ದೇವಿಯನ್ನ ನಮಸ್ಕಾರ ಮಾಡಿ ಪೂಜೆಯನ್ನ ಮಾಡಿದಾಗ ಅಥವಾ ಅವಳ ನಾಮವನ್ನ ಪಾರಾಯಣ ಮಾಡಿದಾಗ ಅವಳಿಗೆ 10 ನಾಮಗಳು, ಇಂತಹ ನಾಮಗಳನ್ನ ಮಾಡಿದಾಗ ರಕ್ತಕ್ಕೆ ಸಂಬಂಧಿಸಿರ್ತಕ್ಕಂತಹ ಕಾಯಿಲೆಗಳು ಶಮನವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈ ರಾಕಿಣಿ ದೇವಿ ಎಲ್ಲಿದ್ದಾಳೆ ಅಂದ್ರೆ, ಅನಾಹತ ಎಲ್ಲಿದೆ ಅಂದ್ರೆ ಹೃದಯದಲ್ಲಿದೆ. ಹೃದಯ ಸ್ಥಾನದಲ್ಲಿ ಇರ್ತಕ್ಕಂತಹ ಅನಾಹತ. ಈ ತಾಯಿ ಹೆಸರು ರಾಕಿಣೀಶ್ವರಿ. ಇದರ ವಿಶೇಷತೆ ಈಗ ನಾವೇನ್ ಹೇಳಿದ್ವಿ, ಡಾಕಿನೀಶ್ವರಿ ಬಗ್ಗೆ ಮಾತಾಡ್ತಿರುವಾಗೆಲ್ಲ ಗರ್ಭಸ್ಥವಾಗಿರ್ತಕ್ಕಂತಹ ಆ ಒಂದು ಪಿಂಡ ಏನಿದೆ ಅದು 1ನೇ ತಿಂಗಳದು ಅಂತ. ಈ ತಾಯಿ ರಾಕಿಣೀಶ್ವರಿ ಈಸ್ ರೆಸ್ಪಾನ್ಸಿಬಲ್. ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂದ್ರೆ, 2ನೇ ತಿಂಗಳ ಗರ್ಭದಲ್ಲಿ ಆಗಬೇಕಾಗಿರ್ತಕ್ಕಂತಹ ಬದಲಾವಣೆಗಳಿಗೆ ಈ ತಾಯಿ ಬಹಳ ಮುಖ್ಯ. ಹಾಗಾಗಿ ಇದಕ್ಕೆ ಜವಾಬ್ದಾರಿ ಯಾರ್ದು ಅಂದ್ರೆ ಈ ರಾಕಿಣೀಶ್ವರಿ. ಹಾಗಾಗಿ ಗರ್ಭಪಿಂಡದಲ್ಲಿ 2ನೇ ತಿಂಗಳು. ಹಾಗಾಗಿ ನೋಡಿ, ಇಲ್ಲಿ ಆಯುರ್ವೇದದ ಒಂದು ವಿಚಾರವನ್ನೇ ಹೇಳ್ತಾ ಇದ್ದಾಗ ಶೌನಕ, ಕೃತರ್ಯ, ಸುಭೂತಿ, ಗೌತಮ, ಧನ್ವಂತ್ರಿ ಇವರುಗಳು ಈ ಗರ್ಭಸ್ಥ ಶಿಶುವಿನಲ್ಲಿ ಬರ್ತಕ್ಕಂತಹ ಅಥವಾ ಅದರ ಬಗ್ಗೆ ಹೇಳ್ತಕ್ಕಂತಹ ವಿಷಯಗಳು ಈ ಒಂದು ವಿಚಾರಕ್ಕೆ ಅದು ಸರಿ ಹೊಂದತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಯಾಮಲ ವರ್ಣದಲ್ಲಿದ್ದಾಳಂತೆ ಈ ತಾಯಿ. ಆಮೇಲೆ ಅವಳಿಗೆ ಷೋಡಶಿ, ಅವಳು ಕೂಡ 16 ವರ್ಷದವಳು ಅಂತ ಹೇಳ್ತಾರೆ. 2 ತಲೆಗಳು. ನೋಡಿ ಎಷ್ಟು ವಿಶೇಷತೆ ಇದೆ. ನಾವು ಮಾತಾಡ್ತಿರೋದು ಗರ್ಭಸ್ಥ 2ನೇ ತಿಂಗಳು ಅಂತ. ಈ ತಾಯಿಗೆ 2 ಮುಖಗಳು ಅಥವಾ 2 ಶಿರಗಳಿದೆ, ಕೋರೆ ಹಲ್ಲುಗಳಿದೆಯಂತೆ. ಕೈನಲ್ಲಿ ಏನೇನು ಇಟ್ಕೊಂಡಿದ್ದಾಳೆ ಆಯುಧ ಅಂದ್ರೆ ಅಕ್ಷಮಾಲೆ, ಶೂಲ, ಕಪಾಲ, ಡಮರುಗ ಇದನ್ನ ಅವಳು ಧರಿಸಿದಾಳೆ ಅಂತ. ಆಮೇಲೆ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ರಕ್ತ ಧಾತು ಏನಿದೆ ಅದರ ಅಧಿಷ್ಠಾನ ದೇವತೆ. ಇಲ್ಲಿ ಏನ್ ಅನ್ಕೋಬಾರ್ದು ಅಂದ್ರೆ ರಕ್ತ ಈ ತಾಯಿಗೆ ಇಷ್ಟ ಅಂತ ಅಲ್ಲ. ಅದು ಈ ರಕ್ತಕ್ಕೆ ಅಧಿಷ್ಠಾನ ದೇವತೆ ಯಾರು ಅಂತಂದ್ರೆ ಈ ರಾಕಿಣಿ. ಅದನ್ನ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮ ಕಾಲರಾತ್ರಿಯಾದಿಶಕ್ತೌಘ ವೃಥ ಅಂತ ಹೇಳಿ. ಇಲ್ಲಿ ಓಘ ಅಂತಂದ್ರೆ
ಸಮೂಹ ಅಂತ. ಈ ಔಘ ಅನ್ನೋ ಮಾತನ್ನು ನಾವು ಹಿಂದೆ ಹೇಳಿದ್ವಿ. ದಿವ್ಯೋಗ, ಮಾನವೌಘ, ಹಾಗೆ ನಾವು ಹೇಳಿದ್ವಿ. ಯಾಕಂದ್ರೆ ಈ ಲಲಿತಾ ದೇವಿಯ ಒಂದು ಪರಿವಾರದಲ್ಲಿ ಆ ಒಂದು ಲಲಿತಾ ಸಹಸ್ರನಾಮವನ್ನ ಈ ಇವರು ವಾಗ್ದೇವಿಗಳು ಹೇಳೋದಕ್ಕಿಂತ ಮುಂಚೆ ಯಾರ್ಯಾರಿದ್ರು ಅಂತಂದ್ರೆ ದಿವ್ಯೋಗ, ಮಾನವೌಘ, ಹೀಗೆ ಅನೇಕ ಜನ ಇದ್ರು ಅಂತ ಹೇಳ್ದಲ್ಲ. ಔಘ ಅಂತಂದ್ರೇನು? ಸಮೂಹ. ಇಂತಹ ಸಮೂಹ ಇದ್ದ ಅಂದ್ರೆ ಇಲ್ಲಿ ಕಾಳರಾತ್ರಿಯಾದಿ ಶಕ್ತಿಗಳ ಸಮೂಹ ಇತ್ತು ಅಂತ. ಇತ್ಯಾದಿಗಳು ಅಂದ್ರೆ ಕಾಳರಾತ್ರಿ ಆದಿ ಅಂದ್ರೆ ಇನ್ನು ಇತ್ಯಾದಿಗಳು ಯಾರ್ಯಾರಿದ್ರು ಅಂತ ನಾವಿಲ್ಲಿ ತಿಳ್ಕೋಣ. ನೋಡಿ, ಅಲ್ಲಿ ಹಿಂದಿನ ಡಾಕಿನೇಶ್ವರಿನಲ್ಲಿ ನಾವೇನ್ ಹೇಳಿದ್ವಿ? ಆನಿಂದ ಅಹಾವರೆಗೂ ಬಂದಿದ್ವಿ. ಅಲ್ಲಿಂದ ಮುಂದಕ್ಕೆ ವ್ಯಂಜನಗಳು ಯಾವುದು? ಕಾಕ, ಗಾಗ, ಜ್ಞ. ಇಲ್ಲಿ ನಾವು 10 ಜನ ದೇವಿಯರು ಅಂತ ಹೇಳಿದ್ವಿ. 10 ದಳಗಳು, 10 ದೇವಿಯರು ಅಂತ. ಆ 10 ದೇವಿಯರ ಹೆಸರುಗಳನ್ನ ನಾವು ಹೇಳೋಣ ಅಂತಂದಾಗ, ಕಾಳರಾತ್ರಿ, ಖಾಧೀತ, ಗಾಯತ್ರಿ, ಘಂಟಾಧಾರಿಣಿ, ಜ್ಞಾಮಿನಿ, ಚಂದ್ರ, ಛಾಯ, ಜಯ, ಝಂಕಾರಿ, ಜ್ಞಾನರೂಪ, ಠಂಕಹಸ್ತ, ಠಂಕಾರಿ. ನೋಡಿ, ಎಲ್ಲ ಕಾಕಾಗಾನ ಇಂದ ಶುರು ಮಾಡಿ ಠ, ದೊಡ್ಡ ಠವರೆಗೂ ಅಂದ್ರೆ ಠಂಕಾರಿಣಿವರೆಗೂ. ನಾವೀಗಾಗ್ಲೇ ಹೇಳಿದ್ವಿ, ಪ್ರತಿ ಅಕ್ಷರನೂ ದೇವಿ ಅಂದ್ರೆ ಆ ಅಕ್ಷರದಲ್ಲಿರ್ತಕ್ಕಂಥ ದೇವಿಯ ಹೆಸರುಗಳೇನು ಅಂದಾಗ ಈ ಹೆಸರುಗಳು. ಹಾಗಾಗಿ ಕಾಳರಾತ್ರಿ ಅಂತಕ್ಕಂತಹ ಅಲ್ಲಿಂದ ಆರಂಭವಾಗಿ ಈ ಠಂಕಾರಿಣಿವರೆಗೂ ಅಲ್ಲಿರ್ತಕ್ಕಂಥ ಪರಿವಾರ ದೇವತೆಗಳು, ರಾಕಿಣಿ ದೇವಿಯ ಪರಿವಾರ ದೇವತೆಗಳು ಯಾರು ಅಂದ್ರೆ ಇವರುಗಳೇನೆ. ಹಾಗಾಗಿ ಈ ಶಕ್ತಿಗಳೆಲ್ಲವೂ ಕೂಡ ಇಲ್ಲಿ ಆ ಪರಿವಾರ ದೇವತೆಗಳಾಗಿರೋದ್ರಿಂದ ಆ ಎಲ್ಲ ಅಕ್ಷರ ದೇವರಿಗೆ ನಾವು ನಮಸ್ಕಾರವನ್ನ ಮಾಡಿ ಮುಂದಕ್ಕೆ ಹೋಗೋಣ. ಸ್ನಿಗ್ಧೌದನ ಪ್ರಿಯ. ನೋಡಿ, ಸ್ನಿಗ್ಧ ಅಂತಂದ್ರೇನು? ಜಿಡ್ಡು, ಎಣ್ಣೆ ಪದಾರ್ಥ. ಹಾಗಾಗಿ ಇಲ್ಲಿ ಎಣ್ಣೆ ಪದಾರ್ಥ ಅನ್ನೋದಕ್ಕಿಂತಾನು ಮುಖ್ಯವಾಗಿ ಹಸುವಿನ ತುಪ್ಪ ಅಂತ ಹೇಳ್ತಾರೆ. ಅವಳಿಗೆ ತುಪ್ಪದ ಅನ್ನ, ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಅನ್ನಕ್ಕೆ ತುಪ್ಪವನ್ನು ಬೆರೆಸಿರ್ತಕ್ಕಂತಹ ಆ ಅನ್ನ ಆ ಜಗದಂಬೆಗೆ ತುಂಬಾ ಇಷ್ಟ ಅಂತೆ. ಸ್ನಿಗ್ಧೌದನ ಪ್ರಿಯ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ತೊವ್ವೆ, ಅದರಿಂದ ಸೂಪ, ತೊವ್ವೆ ಜೊತೆ ಅನ್ನ ಹಾಕಿ ಆಮೇಲೆ ತುಪ್ಪವನ್ನ ಹಾಕಿ ಬೆರೆಸಿ ಆ ದೇವಿಗೆ ನೈವೇದ್ಯ ಮಾಡ್ಬೇಕಂತೆ. ಹಾಗಾಗಿ ಆ ತಾಯಿಗೆ ತುಪ್ಪ ಬೆರೆಸಿರ್ತಕ್ಕಂತಹ ಅನ್ನ ಅತ್ಯಂತ ಪ್ರಿಯೆ. ಹಾಗಾಗಿ ಸ್ನಿಗ್ಧೌದನ ಪ್ರಿಯ. ಮುಂದಿನ ನಾಮ ಮಹಾವೀರೇಂದ್ರ ವರದ. ನೋಡಿ, ಇಲ್ಲಿ ವೀರ ಅಂತಂದ್ರೆ ನಾವು ಬರೀ ಶಕ್ತಿಯನ್ನ ಇಟ್ಕೋಬಾರ್ದು. ಇದು ಆಯುಧಗಳನ್ನು ಇಟ್ಕೊಂಡು ಶತ್ರುಗಳ ಮೇಲೆ ಹೋರಾಡ್ತಾನೆ, ಗೆಲ್ತಾನೆ, ಅದ್ ಮಾಡ್ತಾನೆ, ಅವನ್ ವೀರ ಅಂತ ಅಲ್ಲ. ಅದು ಒಂದು ಅರ್ಥ. ಆದ್ರೆ ಇಲ್ಲಿ ಇನ್ನೊಂದು ವೀರತೆಯನ್ನ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾರು ಮನೋನಿಗ್ರಹವನ್ನ ಮಾಡಿಕೊಂಡು ಆ ದೇವಿಯನ್ನ ಆರಾಧನೆ ಮಾಡ್ತಾರೋ ಅವರು ವೀರರು. ಇಲ್ಲಿ ಮನೋನಿಗ್ರಹ ಮಾಡೋದೇ ಬಹಳ ಮುಖ್ಯ. ಈ ಸಾಮಾನ್ಯವಾಗಿ ಮನೋನಿಗ್ರಹ ಮಾಡಿ ಕೂತ್ಕೊಂಡೇನೋ ಜಪ ಮಾಡ್ತೀವಿ, 25 ಯೋಚನೆಗಳು ಒಂದೊಂದೊಂದೊಂದು ಡೈರೆಕ್ಷನ್ ಅಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಗೆ. ಏನಪ್ಪ, ಹೇಗಪ್ಪ ಇದು ಅಂತ ಕೂತ್ಕೊಂಡಿವಿ, ಜಪ ಮಾಡ್ಬೇಕು ಕೂತ್ಕೋತೀವಿ, ಇನ್ನೇನೋ ಯೋಚನೆ, ಡಿಸ್ಟರ್ಬೆನ್ಸ್ಗಳು. ಹಾಗಾಗಿ ಮನೋನಿಗ್ರಹ ಮಾಡತಕ್ಕಂತಹ ಆ ಒಂದು ಶಕ್ತಿಯನ್ನ ತೆಗೆದುಕೊಂಡು ಆ ಮನೋನಿಗ್ರಹವನ್ನ ಮಾಡ್ತಕ್ಕಂಥವನೇ ಈ ಒಂದು ವೀರ. ಹಾಗಾಗಿ ಅಂತಹ ಮನೋನಿಗ್ರಹ ಮಾಡಿರ್ತಕ್ಕಂತಹ ಅನೇಕ ಜನ ವೀರರು, ಅವರೆಲ್ಲರೂ ಅಂತಹ ವೀರರನ್ನು ಮೀರಿಸಿ ಇನ್ನೂ ಅತ್ಯಂತ ಶ್ರೇಷ್ಠರು ಅನ್ನಿಸ್ಕೊಂಡಂತಹ ಆ ಮಹಾವೀರರಿಗೆ ಅವ್ರು ಯಾರು ಅಂದ್ರೆ ಶ್ರೀವಿದ್ಯಾ ಉಪಾಸಕರು. ಅಂತಹ ಶ್ರೀವಿದ್ಯಾ ಉಪಾಸಕರಿಗೆ ಜಗನ್ಮಾತೆ ಆಶೀರ್ವಾದವನ್ನು ಮಾಡ್ತಾಳೆ ಅನ್ನೋ ಮಾತನ್ನು ಹೇಳೋದ್ರಿಂದ ಆಕೆ ಮಹಾವೀರೇಂದ್ರ ವರದ ಅನ್ನೋ ಮಾತನ್ನ. ಮುಂದಿನ ನಾಮ ರಾಕಿಣ್ಯಾಂಬಾ ಸ್ವರೂಪಿಣಿ ಅಂತ. ಅಂದ್ರೆ ರಾಕಿಣ್ಯಾಂಬಾ ಸ್ವರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಇಲ್ಲಿ ಹೃದಯ ಪದ್ಮದಲ್ಲಿ ಧ್ಯಾನಿಸಬೇಕಾಗಿರ್ತಕ್ಕಂತಹ ತಾಯಿ. ನಾವು ಹೇಳಿದ್ವಿ ಅನಾಹತಾಬ್ಜ ನಿಲಯ ಅಲ್ವಾ. ಹಾಗಾಗಿ ಅನಾಹತದಲ್ಲಿ ಇರ್ತಕ್ಕಂಥ ಅಂದ್ರೆ ದೇವಿ ಆ ಹೃದಯ ಪದ್ಮದಲ್ಲಿ ಇರ್ತಕ್ಕಂತಹ ದೇವಿಯನ್ನ ಅಲ್ಲಿ ನಾವು ಧ್ಯಾನಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಅವಳು
ರಾಕಿಣಿ ದೇವಿ ರೂಪದಲ್ಲಿರ್ತಕ್ಕಂತಹ ಲಲಿತಾದೇವಿ ಯಾವ ಆಯುಧವನ್ನ ಅವಳ ಹಿಡ್ಕೊಂಡಿದ್ದಾಳೆ, ಅದ್ ಮೊದಲು ಅವಳ ಆಯುಧಗಳು, ತಾಯಿಯ ಬಣ್ಣ, ಆಮೇಲೆ ಅವಳ ಅನುಗ್ರಹ, ಇವೆಲ್ಲವನ್ನು ಕೂಡ ಇಲ್ಲಿ ವಿಶೇಷವಾಗಿ ಹೇಳ್ತಾ ಹೋಗಿದ್ದಾರೆ. ತಾಯಿಯ ಬಗ್ಗೆ ಧ್ಯಾನ ಶ್ಲೋಕವನ್ನ ಏನು ಹೇಳ್ತಾರೆ ಈ ರಾಕಿಣಿ ಬಗ್ಗೆ ಅಂತಂದ್ರೆ, ಹೃತ್ಪದ್ಮೆ ಭಾನುಪತ್ರೆ ದ್ವಿವಧನ ಲಸಿತಾಂ ದಂಶ್ರಿಣೀಂ ಶ್ಯಾಮವರ್ಣಾಂ ಅಕ್ಷಂ ಶೂಲಂ ಕಪಾಲಂ ಡಮರುಮಪಿ ಭುಜೈಃ ಧಾರಯಂತೀಂ ತ್ರಿನೇತ್ರಾಂ ರಕ್ತಸ್ಥಾಂ ಕಾಳರಾತ್ರಿ ಪ್ರಭೃತಿ ಪರಿವೃತಾಂ ಸ್ನಿಗ್ಧಭಾಷೈಕ ಹಸ್ತಾಂ ಶ್ರೀಮದ್ವೀರೇಂದ್ರ ವಂದ್ಯಾಂ ಅಭಿಮತ ಫಲದಾಂ ರಾಕಿಣೀಂ ಭಾವಯಾಮಃ ಅಂತ ನಾವಿಷ್ಟೊತ್ತು ಏನ್ ಹೇಳಿದ್ವಿ ಅದನ್ನ ಈ ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ. ಅಂದ್ರೆ ಅವಳು ಎರಡು ಪಾತ್ರಗಳಿಗೆ, ಅವಳು ಹೃದಯ ಪದ್ಮದಲ್ಲಿ ಇದ್ದಾಳೆ, ಎರಡು ಮುಖಗಳನ್ನು ಹೊಂದಿದ್ದಾಳೆ, ಅವಳಿಗೆ ಕೋರೆ ಹಲ್ಲುಗಳಿದೆ, ಶ್ಯಾಮಲ ವರ್ಣದಲ್ಲಿ ಇದ್ದಾಳೆ, ಅವಳಿಗೆ ಯಾವ್ಯಾವ ರೀತಿಯ ಆಯುಧ ಇಟ್ಕೊಂಡಿದ್ದಾಳೆ, ಅಕ್ಷ ಶೂಲ ಕಪಾಲ ಡಮರುಗ ಇವೆಲ್ಲ ಅವಳು ಇಟ್ಕೊಂಡಿದ್ದಾಳೆ. ಅವಳಿಗೆ 3 ಕಣ್ಣುಗಳು, ಆಮೇಲೆ ರಕ್ತಕ್ಕೆ ಅವಳು ಅಧಿಪತಿ, ಆಮೇಲೆ ಕಾಳರಾತ್ರಿ ಪ್ರವೃತ್ತಿ ಪರಿವೃತ, ಆದ್ರೆ ಕಾಳರಾತ್ರಿ ಈಗ ಹೇಳ್ದಲ್ಲ ಕಾನಿಂದ ಇಲ್ಲಿ ಠಾಮ್ ವರ್ಗು ಎಷ್ಟು ದೇವತೆಗಳಿದ್ದಾರೆ ಅದಷ್ಟು ದೇವತೆಗಳು ಅವಳ ಸುತ್ತಮುತ್ತ ಇರ್ತಕ್ಕಂಥವರು. ಆಮೇಲೆ ಸ್ನಿಗ್ಧ ಭಾಷೈಕ ಹಸ್ತಾಂ, ಈಗ ಹೀಗೆ ಹೇಳಿದೆ ಸ್ನಿಗ್ಧ ಅಂದ್ರೆ ಏನು ಅಂತ ಹೇಳಿ, ಆಗ ಅವಳಿಗೆ ಯಾವ ಆಹಾರ ಇಷ್ಟ ಅನ್ನೋ ಮಾತನ್ನ, ಅಂತಹ ತಾಯಿ ಮಹಾವೀರೇಂದ್ರರಿಂದ ಅವಳು ಆರಾಧಿಸಲ್ಪಡ್ತಾ ಇರ್ತಕ್ಕಂತಹ ಮಹಾದೇವಿಗೆ ಅವರೆಲ್ರಿಗೂ ಕೂಡ ಫಲವನ್ನು ಕೊಡ್ತಾ ಆಶೀರ್ವಾದ ಮಾಡ್ತಾ ಇರ್ತಕ್ಕಂತಹ ಆ ರಾಕಿಣಿ ದೇವಿಗೆ ಭಾವಯಾಮಃ, ನಾನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮಣಿಪುರಾಬ್ಜ ನಿಲಯ. ಅನಾಹತ ಆಯ್ತು, ಮಣಿಪುರ ನೋಡಿ, ಅನಾಹತ ಹೃದಯದ್ದು, ಅಲ್ಲಿಂದ ಮೇಲಿಂದ ಹೇಳ್ತಾ ಇದ್ದೇವೆ, ಗಂಟ್ಲಾಯ್ತು ಹೃದಯ ಆಯಿತು, ಈಗ ಹೊಕ್ಕಳಿನ ಜಾಗ ಮಣಿಪುರ ಅಂತಂದ್ರೆ ನಾಭಿ ಚಕ್ರದಲ್ಲಿ ಇರ್ತಕ್ಕಂತಹ ತಾಯಿಯನ್ನ ಇಲ್ಲಿ ವರ್ಣಿಸ್ತಾ ಇದ್ರೆ. ನಾವೀಗ ಹೇಳಿದ್ವಿ 5 ಧಾತುಗಳು, ಆ 5 ಧಾತುಗಳಿಗೆ ಯಾವ್ಯಾವ ದೇವಿಯರು ಇದ್ದಾರೆ, ಅವರ ಲಕ್ಷಣಗಳೇನು, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು, ಅವರ ಒಂದು ಲಕ್ಷಣಗಳು, ಅವಳು ಯಾವ ಒಂದು ಧಾತುವಿಗೆ ಅವಳು ಅಧಿಪತಿ, ಇದೆಲ್ಲವನ್ನು ಕೂಡ ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ಮಣಿಪುರಾಬ್ಜ ನಿಲಯ ನೋಡಿ, ಮಣಿಪುರ ಅಂತಂದಾಗ ನಾವೇನ್ ಹೇಳಿದ್ವಿ, ನಾಭಿಯ ಭಾಗದಲ್ಲಿ ಅವಳಿದಾಳೆ ಅಂತ. ಇವಳ ಹೆಸರು ಲಾಕಿನಿ. ಹಿಂದಿನ ದೇವಿ ರಾಕಿಣಿ, ಅದ್ರ ಹಿಂದೆ ಡಾಕಿನಿ ಬಂದು ಚರ್ಮಕ್ಕೆ, ರಾಕಿನಿ ಬಂದು ರಕ್ತಕ್ಕೆ. ಮಣಿಪುರಾಬ್ಜ ನಿಲಯ, ಈ ದೇವಿ ಮಣಿಪುರದಲ್ಲಿ ಇರ್ತಕ್ಕಂಥವಳು. ಇಲ್ಲಿ ನೋಡಿ, ಗರ್ಭಸ್ಥ ಪಿಂಡಕ್ಕೆ ಇದು ಎಷ್ಟನೇದು, 3ನೇದು. ಡಾಕಿನಿ ಬಂದು 1ನೇ ತಿಂಗಳು, ರಾಕಿಣಿ ಬಂದು 2ನೇ ತಿಂಗಳು, 3ನೇ ತಿಂಗಳಿಗೆ ಬಂದ ಈ ಮಣಿಪುರಾಬ್ಜ ನಿಲಯ. ಆಮೇಲೆ ಈ ಒಂದು ವಿಚಾರವಾಗಿ ಹೇಳಿದಾಗ ಇಲ್ಲಿ ನಡೀತಿರ್ತಕ್ಕಂತಹ ಒಂದು ಸಮಾಚಾರಗಳು ಏನಿದೆ ಅಂತಹದ್ದು, ಅಂದ್ರೆ 3ನೇ ತಿಂಗಳಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳು, ಅವುಗಳೆಲ್ಲವೂ ಕೂಡ ಈ ತಾಯಿ ನೋಡ್ಕೋತಾಳೆ ಅನ್ನೋ ಮಾತನ್ನ ಮುಂದಕ್ಕೆ ನೋಡಿ. ಇಲ್ಲಿ ವದನತ್ರಯ ಸಂಯುತ, ಈ ತಾಯಿಯ ವಿಶೇಷತೆ. ತ್ರಯ ಅಂದ್ರೇನು, 3 ಮುಖಗಳನ್ನು ಹೊಂದಿದ್ದಾಳೆ ಅಂದ್ರೆ, ಅಥವಾ 3 ಶಿರಸ್ಸನ್ನ ಹೊಂದಿರತಕ್ಕಂಥವಳು. ಈ ನೋಡಿ, ಗರ್ಭಸ್ಥಕ್ಕೆ 3ನೇ ತಿಂಗಳು, ಈ ತಾಯಿಗೆ 3 ಶಿರಸ್ಸುಗಳು. ವಜ್ರಾಧಿಕಾಯ ಧೋಪೇತ, ಇವಳು ಏನನ್ನ ಹೊಂದಿದ್ದಾಳೆ, ಕೈನಲ್ಲಿ ಆಯುಧಗಳು ಯಾವ್ಯಾವ್ದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ವಜ್ರದಂತ ನೋಡಿ, ವಜ್ರ ಮುಂತಾದ ಆಯುಧಗಳು ಯಾವ್ಯಾವುದು, ವಜ್ರಾಯುಧ, ಶಕ್ತ್ಯಾಯುಧ, ದಂಡಾಯುಧ ಮತ್ತೆ ಅಭಯ ಮುದ್ರೆ. ಇದು ಈ ದೇವಿಯ ಲಕ್ಷಣಗಳು. ನೋಡಿ, ಪ್ರತಿ ಒಂದು ದೇವಿಗೂ ಅವ್ರದೇ ಆಗಿರ್ತಕ್ಕಂಥ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಯಾವ ಆಯುಧಗಳನ್ನು ಹೊಂದಿದ್ದಾರೆ,
ಯಾವ ರೀತಿ ಲಕ್ಷಣಗಳಿದೆ. ಈಗ ನಾವು ಇದನ್ನ ನೋಡಿದಾಗ, ಈಗ ಒಂದು ದೇವಿಯನ್ನು ನೋಡಿದ್ವಿ ಅಂದ್ರೆ ಅವಳು ಯಾವ ದೇವಿ ಅಂತ ಹೇಳ್ಬೇಕು ಅಂತಂದ್ರೆ ಆ ಲಕ್ಷಣಗಳು, ಅದನ್ನ ಇಲ್ಲಿ ವರ್ಣಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ವಜ್ರಾಧಿಕಾಯ ದೋಪೇತ ಅಂದಾಗ ವಜ್ರ, ಶಕ್ತ್ಯಾಯುಧ, ದಂಡಾಯುಧ ಮತ್ತೆ ಅಭಯ ಮುದ್ರೆ ಇದಿದ್ರೆ ಈ ತಾಯಿ ಅನ್ನೋ ಮಾತನ್ನ. ಆಮೇಲೆ ಧಾಮರ್ಯಾದಿ ಬಿರಾವೃತ, ಈ ತಾಯಿ ನೋಡಿ, ಈ ತಾಯಿ ಏನಾಗುತ್ತೆ, ಧಾಮರ್ಯಾದಿ ಭಿರಾವೃತ ಅಂದಾಗ ಈ ಸುತ್ತಮುತ್ತ ಈ ತಾಯಿಗೂ ಕೂಡ ಸುತ್ತಮುತ್ತ ಯಾವ್ಯಾವ ದೇವಿಯರಿದ್ದಾರೆ ಅಂತ ನಾವು ಡಾಕಿನೇಶ್ವರಿ ಹೇಳಿದಾಗ ಆನಿಂದ ಹೇಳ್ತಾ ಬಂದೆ, ಆ ಈ ಊರು ಅಂತ ಹೇಳಿ ಆವರೆಗೂ ಕೂಡ ಅವಳು ಹೇಳಿ ಇಷ್ಟು ಜನ ಅಂತ ಹೇಳಿದ್ವಿ. ಅದೇ ರೀತಿನಲ್ಲಿ ಈ ರಾಕಿನೇಶ್ವರಿಗೆ ನಾವು ಖಾನಿಂದ ಹೇಳ್ತಾ ಬಂದ್ವಿ ಅಲ್ವಾ. ಆಮೇಲೆ ಖಾನಿಂದ ಹೇಳ್ತಾ ಬಂದ್ರೆ ಲಾಕಿನೇಶ್ವರಿಗೆ ಅಲ್ಲಿಂದ ಮುಂದಕ್ಕೆ ಹೇಳ್ತಾ ಬಂದ್ವಿ, ಖಾಗ್ ನಿಲ್ಲಿಸಿ ಗಾನಿಂದ ಪ್ರಾರಂಭ ಮಾಡಿ ಮುಂದಕ್ಕೆ ಹೇಳ್ತಾ ಬಂದ್ವಿ. ಹಾಗೆ ಈ ದೇವಿಗೂ ಕೂಡ ಸುತ್ತಮುತ್ತ ಇರ್ತಕ್ಕಂತಹ ಹೆಸರುಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಡಾನಿಂದ ಆರಂಭವಾಗುತ್ತೆ. ಡಾನಿಂದ ಆರಂಭವಾಗಿ ಫಾ ಅಂದ್ರೆ ಪಾಪ ವರೆಗೂ ಆಗತ್ತೆ. ಆ ಡಾಮ್ ಅಲ್ಲಿಂದ ಆ ದೇವತೆಗಳ ಹೆಸರು ಕೇಳಬೇಕು ಅಂತಂದ್ರೆ 10 ದೇವತೆಗಳಿದ್ದಾರಂತೆ. ಆ 10 ದೇವತೆಗಳ ಹೆಸರು ಯಾವುದು ಅಂದ್ರೆ ಡಾಮರಿ, ಡಂಕಾರಿಣಿ, ನಾಮಿರಿ, ತಾಮಸಿ, ಧಾನ್ವಿ, ದಾಕ್ಷಾಯಿಣಿ, ಧಾತ್ರಿ, ನಂದ, ಪಾರ್ವತಿ, ಫಟ್ಕಾರಿ. ನೋಡಿ ಇಷ್ಟು ಅಂದ್ರೆ ನಾವು ಹೇಳಿದ್ವಿ ಪ್ರತಿ ಅಕ್ಷರ ಕೂಡ ದೇವಿ ಅಂದಾಗ ಆ ಅಕ್ಷರಕ್ಕೆ ದೇವಿ ಹೆಸರೇನು ಅಂತ ಕೇಳಿದಾಗ ಇಲ್ಲಿದೆ ನೋಡಿ ಹೆಸರುಗಳು: ಧಾಮರಿ, ಡಂಕಾರಿಣಿ, ನಾಮಿರಿ, ತಾಮಸಿ, ಧಾನ್ವಿ, ದಾಕ್ಷಾಯಣಿ, ಧಾತ್ರಿ, ನಂದ, ಪಾರ್ವತಿ, ಫಟ್ಕರಿ. ಇಷ್ಟು ಜನ ಆ ನಾಮಗಳು. ಇಲ್ಲಿ ಢಾನಿಂದ ಫಾವರೆಗೂ ಹೇಳಲ್ಪಟ್ಟಿರ್ತಕ್ಕಂತಹ 10 ಶಕ್ತಿ ದೇವತೆಗಳು. ಮುಂದಿನ ನಾಮ ರಕ್ತವರ್ಣ. ಈಗಾಗ್ಲೇ ಹೇಳಿದ್ವಿ ಜಗದೀಶ್ವರಿ ಬಣ್ಣ ಯಾವಾಗ್ಲೂ ಕೆಂಪು ಬಣ್ಣ ಅಂತ. ಹಾಗೆ ತಾಯಿ ಬಣ್ಣ ಕೆಂಪು ಕಾಂತಿಯಿಂದ ಕೂಡಿರ್ತಕ್ಕಂಥವಳು ಅನ್ನೋ ಮಾತನ್ನ. ಮುಂದಿನ ನಾಮ ಮಾಂಸನಿಷ್ಠ. ಇಲ್ಲಿ ಮಾಂಸ ತುಂಬಾ ಇಷ್ಟ ಅನ್ನುವಂತಹ ಇದನ್ನ ತಿಳ್ಕೋಬಾರ್ದು. ಇಲ್ಲಿ ನಾವ್ ಹೇಳಿದ್ವಿ ರಕ್ತಕ್ಕೆ ಒಬ್ಬ ಅಧಿಷ್ಠಾನ ದೇವತೆ, ಚರ್ಮಕ್ಕೆ ಒಬ್ರು ಅಧಿಷ್ಠಾನ ದೇವತೆ ಅಂತ ನಾವು ಹೇಗೆ ಹೇಳಿದ್ವು, ಈ ಜಗನ್ಮಾತೆ ಕೂಡ ಮಾಂಸಕ್ಕೆ ಬಲ ಬೇಕು. ಅಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ಮಾಂಸ ಖಂಡಗಳಿಗೆ ಸ್ಟ್ರೆಂತ್ ಬೇಕು, ಅದಕ್ಕೆ ಗಟ್ಟಿಯಾಗಿರ್ತಕ್ಕಂತಹ ಶಕ್ತಿ ಇರಬೇಕು, ಚೈತನ್ಯ ಬೇಕು ಅನ್ನೋದಾದ್ರೆ ಈ ದೇವಿಯನ್ನ ಆರಾಧಿಸಬೇಕು. ಹಾಗಾಗಿ ಈ ಮಾಂಸ ಖಂಡಗಳಿಗೆ ಅಧಿಷ್ಠಾನ ದೇವತೆ ಮುಖ್ಯವಾಗಿ ಯಾರು ಅಂದ್ರೆ ಈ ಮಾಂಸನಿಷ್ಠ. ಅದಕ್ಕೋಸ್ಕರ ಈ ದೇವಿಯನ್ನ ಮಾಂಸನಿಷ್ಠ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಲಾಕಿನಿ. ಈ ಲಾಕಿನಿ ತಿಳ್ಕೊಬೇಕು ನಾವು. ಲಾಕಿನಿ ಅಂದಾಗ ಮಾಂಸ ಖಂಡಗಳಿಗೆ ಅವಳು ಅಧಿಷ್ಠಾನ ದೇವತೆ. ಹಾಗಾಗಿ ಇದಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂತಹ ಆ ಮಹಾತಾಯಿ. ಆದ್ದರಿಂದ ಅವಳು ಮಾಂಸನಿಷ್ಠ. ಮುಂದಿನ ನಾಮ ಗುಡಾನ್ನ ಪ್ರೀತ. ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಅಮ್ಮನವ್ರಿಗೆ ಗುಡಾನ್ನ ತುಂಬಾ ಇಷ್ಟ, ಗುಡಾನ್ನ ಪ್ರೀತಿ ಮಾನಸ ಅಂತ ಇದೆ ಅಂತ ನಾವೆಲ್ಲರಿಗೂ ಜನರಲ್ ಆಗಿ ಹೇಳ್ಬಿಡ್ತೀವಿ. ಆದ್ರೆ ಈ ಒಂದು ಗುಡಾನ್ನವನ್ನ ತಯಾರಿಸ್ತಕ್ಕಂತಹ ರೀತಿ ಕೂಡ ಬಹಳ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಹೀಗೆ ಒಂದು ಅನ್ನಕ್ಕೆ ಏನೋ ಒಂದು ಹಾಕ್ಬಿಡೋದು, ತುಪ್ಪ ಹಾಕ್ಬಿಡೋದು, ಬೆಲ್ಲ ಹಾಕ್ಬಿಟ್ಟು ಇದೇ ಗುಡಾನ್ನ ಅಂತ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೆಲ್ಲದ ಜೊತೆ ಅನ್ನ ಸೇರಿಸಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಇನ್ನೇನೇನು ಹಾಕ್ಬೇಕು ಅನ್ನೋದನ್ನ ಇಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ತಂಡುಲೇಶು ಚತುರ್ಭಾಗಂ ಗುಡಂ ನಿಕ್ಷಿಪ್ಯ ಸಾಧಕಾಹ ದ್ವಿಭಾಗಂ ವಿನ್ಯಸೇದ್ ದುಗ್ಧಂ ತಸ್ಯಾರ್ಧಂ ಪ್ರಕ್ಷಪೇತ್ ಘೃತಂ ನಾರಿಕೇಳಂಚ ಕದಲೀ ಫಲಂ ಏಳಾಂ ವಿನಿಕ್ಷಪೇತ್ ಕೃತ್ವಾ ಗುಡಾನ್ನ ಮೇವಂತು ಶಂಭವೇ ನಿವೇದಯೇತ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಕ್ಕಿಯಲ್ಲಿ ಬೆಲ್ಲ, ಹಸುವಿನ ಹಾಲು, ಯಾವುದೋ ಹಾಲು ತಗೊಂಡು ಬಂದು ಹಾಕ್ಬಿಡೋದಲ್ಲ. ಯಾಕಂದ್ರೆ ಯಾವ್ದಾದ್ರು ನೈವೇದ್ಯಕ್ಕೆ ಮಾಡ್ತೀವಿ ಅಂದಾಗ ಆ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಬಹಳ ಶುದ್ಧವಾಗಿ
ಸರಿಯಾಗಿರ್ತಕ್ಕಂಥದ್ದು ಹಾಕ್ಬೇಕು. ಯಾವ ಹಾಲಿಲ್ಲ ಅಂತ ಅಂದ್ಬಿಟ್ಟು ಪೌಡ್ರ್ ಹಾಲು ಮಿಕ್ಸ್ ಮಾಡ್ಬಿಟ್ಟು ಇದು ಹಾಲೇ ಅಲ್ವೇ, ನೀರು ಮಿಕ್ಸ್ ಮಾಡಿದ್ರೆ ಹಾಲಿನ ಪುಡಿ ಹಾಲು ಹಾಕ್ಬಿಡೋಣ, ಹಾಗಾಗಲ್ಲ. ಹಾಗಾಗಿ ಹಸುವಿನ ಹಾಲೇ ಹಾಕಬೇಕು ಅಂತ ಹೇಳ್ತಾರೆ. ಅಕ್ಕಿಯಲ್ಲಿ ಬೆಲ್ಲ, ಅದ್ರ ಜೊತೆ ಹಸುವಿನ ಹಾಲು, ಆಮೇಲೆ ಹಸುವಿನ ತುಪ್ಪ ಹಾಕಬೇಕು. ಹಸುವಿನ ತುಪ್ಪ ಹಾಕಬೇಕು. ಕೊಬ್ಬರಿ ಅಥವಾ ಅದು ತುರಿದಿರೋದಿರ್ಬೋದು ಅಥವಾ ಅದರಿಂದ ಪುಡಿ ಮಾಡಿರ್ತಕ್ಕಂಥದ್ದು ಅದನ್ನು ಹಾಕಬೇಕು. ಆಮೇಲೆ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ಒಂದು ಬಾಳೆಹಣ್ಣನ್ನು ಹಾಕಬೇಕು. ಇವುಗಳಿಂದ ಚೆನ್ನಾಗಿ ಕಲಸಿ ಈ ಒಂದು ಗುಡಾನ್ನವನ್ನ ಮಾಡಿ ಆ ದೇವಿಗೆ ನೈವೇದ್ಯವನ್ನ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗೆ ನೈವೇದ್ಯ ಮಾಡಿದಾಗ ಏನಾಗತ್ತೆ, ಆ ದೇವಿಗೆ ಅದು ತೃಪ್ತಿ ಆಗತ್ತೆ ಅಂತ, ಏನೋ ಮಾಡಿ ಹಾಕೋದು ಅಂತ ಅಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸಮಸ್ತ ಭಕ್ತ ಸುಖದ. ಇಲ್ಲಿ ಸಮಸ್ತ ಅಂತಂದಾಗ ಎಲ್ಲ ರೀತಿಯ ಭಕ್ತರು ಇರ್ಬೋದು ನೋಡಿ. ಎಲ್ರು ಕೂಡ ಉಪಾಸಕರೇ ಆಗಿರ್ಬೇಕು, ಎಲ್ರು ಕೂಡ ಭಕ್ತರೇ ಇದು ಅದು ಅಂತಲ್ಲ. ಯಾರಿಗೋ ದೇವಿ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ, ಆದ್ರೆ ಅವ್ರು ಮಾಡಕ್ಕಾಗಿರೋದಿಲ್ಲ ಕಾರಣಾಂತರಗಳಿಂದ. ಆದ್ರೆ ಎಲ್ಲ ರೀತಿಯ ಭಕ್ತರುಗಳಿಗೆ ಎಲ್ಲರಿಗೂ ಕೂಡ ಶುಭವನ್ನ ಕೋರ್ತಕ್ಕಂತಹ, ಶುಭವನ್ನ ಕೊಟ್ಟು ಅವರ ಎಲ್ಲ ಕೋರಿಕೆಗಳನ್ನ ನೆರವೇರ್ತಕ್ಕಂತಹ ಆ ಜಗನ್ಮಾತೆ ಈ ತಾಯಿ ಅಂತ ತನ್ನ ಎಲ್ಲ ರೀತಿಯ ಭಕ್ತರಿಗೆ ಎಲ್ಲ ರೀತಿಯ ಸುಖ ಭಾಗ್ಯ ಸೌಭಾಗ್ಯಗಳನ್ನ ಕರುಣಿಸ್ತಕ್ಕಂತಹ ಈ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಯಾವ ರೀತಿ ಭಾಗ್ಯವನ್ನ ಕೊಡ್ತಾಳೆ, ಐಹಿಕ ಭಾಗ್ಯ, ಆಮೇಲೆ ಆಮುಷ್ಮಿಕ ಅಂದ್ರೆ ಪಾರಮಾರ್ಥಿಕ ಸುಖಗಳನ್ನು ಕೂಡ, ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಭಾಗ್ಯಗಳು ಹಾಗೆ ಪಾರಮಾರ್ಥಿಕ ಸುಖವನ್ನು ಕೂಡ ಆ ಜಗನ್ಮಾತೆ ಅನುಗ್ರಹಿಸ್ತಾಳೆ. ಹಾಗಾಗಿ ಅವಳು ಸಮಸ್ತ ಭಕ್ತ ಸುಖದ ಅಂತ ಹೇಳಿ. ಹಾಗಾಗಿ ಈ ಲಾಕಿನಿ ದೇವಿಯನ್ನ ನೋಡಿ, ಪ್ರತಿ ದೇವಿಗೂ ಕೂಡ ಡಾಕಿನೇಶ್ವರಿಗೆ ನಾವು ಒಂದು ಶ್ಲೋಕವನ್ನ ಹೇಳಿದ್ವಿ. ಅವಳ ಲಕ್ಷಣಗಳು, ಅವಳ ಒಂದು ಆಭರಣಗಳು, ಅವಳು ಹಾಕೊಂಡಿರ್ತಕ್ಕಂಥ ಆಯುಧಗಳು, ಅವಳಿಗೆ ಯಾವ್ದು ಇಷ್ಟ, ಯಾವ ತರ ಪೂಜೆ ಅನ್ನೋದನ್ನ ಹೇಗೆ ಶ್ಲೋಕ ಹೇಳಿದ್ವು, ಹಾಗೆ ರಾಕಿಣಿಗೂ ಕೂಡ ನಾವು ಹೇಳಿದ್ವಿ. ಹಾಗೆ ಇಲ್ಲಿ ಲಾಕಿನಿ ದೇವಿಗೆ ಸ್ತೋತ್ರವನ್ನು ಏನ್ ಹೇಳ್ತಾರೆ ಅಂದ್ರೆ, ನಾವು ಇಷ್ಟೊತ್ತು ಹೇಳಿದ್ದೇನೆ ಈ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ. ದಿಕ್ಪತ್ರೇ ನಾಭಿ ಪದ್ಮೆ ತ್ರಿವದನ ವಿಲಸದಂಷ್ಟ್ರಣೀಂ ರಕ್ತವರ್ಣಾಂ ಶಕ್ತಿಂ ದಂಬೋಲಿ ದಂಡಾ ಅಭಯಮಪಿ ಭುಜೈಃ ಧಾರಯಂತಿ ಮಹೋಗ್ರಾಂ ದಾಮರ್ಯಾಜ್ಯೈ ಪರಿವೃತಾಂ ಪಶುಜನ ಅಭಯದಾಂ ಮಾಂಸದಾತ್ವೇಕ ನಿಷ್ಠಾಂ ಗುಣಾನ್ನ ಸಕ್ತ ಚಿತ್ತಾಂ ಸಕಲ ಸುಖಕರೀಂ ಲಾಕಿಣೀಂ ಭಾವಯಾಮಹ. ನಾವಿಷ್ಟೊತ್ತು ಅದನ್ನೇ ಹೇಳಿದ್ವಿ. ಏನು, ಎರಡು ಮುಖಗಳನ್ನು ಹೊಂದಿರತಕ್ಕಂಥವಳು, ಅಲ್ಲ 3 ಮುಖಗಳನ್ನ ಹೊಂದಿರತಕ್ಕಂಥವಳು. ಅವಳು ಎಲ್ಲಿದ್ದಾಳೆ ಅಂದ್ರೆ ನಾಭಿಯ ಜಾಗದಲ್ಲಿ, ಮಣಿಪುರದಲ್ಲಿ ಇರ್ತಕ್ಕಂಥವಳು. ಆಮೇಲಿಂದ ಅವಳು ರಕ್ತವರ್ಣ, ಕೆಂಪು ಬಣ್ಣವನ್ನ ಹೊಂದಿರತಕ್ಕಂತಹ ದೇವಿ. ಅವಳ ಕೈನಲ್ಲಿ ಏನಿದೆ ಅಂದ್ರೆ ಶಕ್ತಿ ದೇವಿ. ಅವ್ರ ಕೈನಲ್ಲಿ ಇರತಕ್ಕಂಥ ಡಾ ಅಂತಕ್ಕಂಥ ಅಕ್ಷರದಿಂದ ಇರತಕ್ಕಂಥ ಮುಂದಕ್ಕೆ ಫ ಅನ್ನೋವರೆಗೂ ಅಕ್ಷರದವರೆಗೂ ಬರ್ತಕ್ಕಂಥ ಆ ಒಂದು ಅವಳ ಅಭಿಮಾನಿ ದೇವತೆಗಳು, ಅವಳ ಸುತ್ತಮುತ್ತ ಇರ್ತಕ್ಕಂತಹ ದೇವತೆಗಳು, ಅವಳ ಕೈನಲ್ಲಿ ಇರ್ತಕ್ಕಂತಹ ಅನೇಕ ಆಭರಣ, ಅದು ಆಯುಧಗಳು. ಆಮೇಲೆ ಅವಳ ಜೊತೆನಲ್ಲಿ ಅವಳು ಯಾವುದಕ್ಕೆ ಅಧಿಷ್ಠಾನ ದೇವತೆ, ಮಾಂಸಕ್ಕೆ ಅಂದ್ರೆ ಮಾಂಸ ಖಂಡಗಳಿಗೆ ಅವಳು ಅಧಿಷ್ಠಾನ ದೇವತೆ. ಅವಳು ಗುಣಾನ್ನ ಪ್ರೀತ ಮನಸ, ಅವಳು ಪಾಯಸದ ಅನ್ನವನ್ನ ಇಷ್ಟಪಟ್ಟ ಪಡ್ತಾಳೆ. ಆ ಪಾಯಸನ ಹೇಗೆ ಮಾಡಬೇಕು ಈ ಎಲ್ಲವನ್ನು ಕೂಡ ನಾವು ಹೇಳಿದಾಗ ಅಂತಹ ಲಾಕಿನಿ ದೇವಿಗೆ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸ್ವಾಧಿಷ್ಠಾನಾಂಬು ಜಗತ. ಸ್ವಾಧಿಷ್ಠಾನದಲ್ಲಿ ಇರ್ತಕ್ಕಂತಹ ತಾಯಿಯನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ನೋಡಿ, ಈಗ ಈಗಾಗ್ಲೇನೆ ರಕ್ತವರ್ಣ ಮಾಂಸನಿಷ್ಠ ಅನ್ನುವಾಗ ನಾನು 500 ನಾಮಗಳನ್ನ ಆ ಜಗನ್ಮಾತೆಯ ಅನುಗ್ರಹದಿಂದ ಇಷ್ಟು ಹೇಳಿಸಿದಾಳೆ. ಹಾಗಾಗಿ ತಾವುಗಳು ಕೂಡ ಈ 500 ನಾಮಗಳನ್ನ, ಈಗ 501 502 ಆಗಿದೆ ಅಂತ, ಹಾಗಾಗಿ ಇಂತಹ 500 ನಾಮಗಳನ್ನ ಪೂರೈಸಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಜಗನ್ಮಾತೆಯಿಂದ ನಾವೇನು ಅಪೇಕ್ಷೆ ಪಡ್ತೀವಿ ಅಂದ್ರೆ ಅವಳ ಅನುಗ್ರಹ ಅಷ್ಟೇ. ಎಲ್ರಿಗೂ ಕೂಡ ಆ ದೇವಿ ಅನುಗ್ರಹ ಮಾಡಿ ಎಲ್ಲರ ಅಭೀಷ್ಟಗಳು ಕೂಡ ನೆರವೇರಲಿ, ಎಲ್ಲರ ಕಷ್ಟಗಳು ಕೂಡ ನಿವಾರಣೆಯಾಗಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತೀನಿ. ಮುಂದಿನ ನಾಮದಲ್ಲಿ ಸ್ವಾಧಿಷ್ಠಾನಾಮ ಜಗತ, ಸ್ವಾಧಿಷ್ಠಾನದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆಯ ವಿವರಣೆಗಳನ್ನು ನಾವು
ಮಾತಾಡೋಣ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.